ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಸ್ಟಾರ್ಟ್ ಆಗಿದಾವೆ. 7ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದಾವೆ. ಎಷ್ಟೋ ಜನ ಎಕ್ಸಾಮ್ ಅನ್ನ ಬರೆದಿರಬಹುದು. ಯಾವ ತರ ಎಕ್ಸಾಮ್ ಇದೆ ಅಂತ ಮರಿಲಾರದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ರು ಅವ್ರಿಗೆ ಒಂದು ಯೂಸ್ಫುಲ್ ಆಗ್ಲಿ ಅಂತ NTPC ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡುವಂತ ಒಂದು ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ನೋಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಿಮಗೆ ಮುಂದೆ ಬೀಳುವಂತ ಎಷ್ಟೋ ಕ್ವಶನ್ಗಳು ರಿಪೀಟ್ ಆಗ್ಬೋದು, ಅಥವಾ ಒಂದೇ ಚಾಪ್ಟರ್ ಮೇಲೆ ಈ ರೀತಿ ಕ್ವಶನ್ ಬೀಳ್ತಾವ ಅಂತಕ್ಕಂತೇಳಿ ಓದುವಾಗ ನಿಮಗೆ ಐಡಿಯಾ ಬರ್ಬೋದು. ಮತ್ತೆ ಇನ್ನು ಒಂದು ಸೀರೀಸ್ ಅನ್ನ ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಒಂದೇ ಚಾಪ್ಟರ್ ಮೇಲೆ ಬೇರೆ ಸಹ ಕ್ವಶನ್ಗಳು ಬಿದ್ದು ನಿಮಗೆ ಉಪಯೋಗ ಆಗ್ಬೋದು ಅಂತೇಳಿ ಒಂದು ಉದ್ದೇಶನ ಇಟ್ಕೊಂಡು ಈ ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಯಾರೆಲ್ಲ NTPC ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಮುಂದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಈ ಒಂದು ಸೀರೀಸ್ ನ ಮಿಸ್ ಮಾಡ್ಲಾರ್ದೆ ನೋಡಿ. ಯಾಕಂತಂದ್ರೆ NTPC ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಏನಂತಂದ್ರೆ ಫ್ರೀ ಆಗಿ ನಾನು ಆನ್ಲೈನ್ ಅಲ್ಲಿ ನಿಮಗೆ ಈ ಕ್ಲಾಸ್ ಮೂಲಕ ತಲುಪಿಸ್ತಾ ಇದ್ದೀನಿ. ಮತ್ತೆ ಯಾರೇ ನಿಮಗೆ NTPC 2025 ಕ್ವಶನ್ ಪೇಪರ್ಗಳು ಬೇಕಂತ ಹೇಳ್ತಾ ಇದ್ರೆ ಫುಲ್ ಆಗಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಇನ್ನೇಕ್ ತರ ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ ನಾವು 2025 ನಡೆದತಕ್ಕಂತ NTPC ಗ್ರಾಜುಯೇಟ್ ಯಾವಾಗ ನಡೀತಿದೆ ಎಕ್ಸಾಮು 5/6/2025 ಅಂದ್ರೆ ಜೂನ್ ನಲ್ಲಿ ನಡೆದಿತ್ತು. 1ನೇ ಶಿಫ್ಟ್ ನ ಕ್ವಶನ್ ಪೇಪರ್ ನ ಇವತ್ತು ನಾವು ಅನಲೈಸ್ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ಇನ್ನೊಂದ್ಸಲ ಹೇಳ್ತೀನಿ, RRB NTPC ಗ್ರಾಜುಯೇಟ್ ಲೆವೆಲ್ 8ನೇ ತಾರೀಕು 5/6/2025 ಏನ್ ನಡೆದತ್ತಲ್ಲ ಆ ಕ್ವಶನ್ ಪೇಪರ್ ನ ಒಂದು ಅನಲೈಸ್ ಅನ್ನ ನಾವು ನೋಡೋಣ. ಯಾಕಂದ್ರೆ ನಿಮಗೆ ಒಂದು ಒರಿಜಿನಲ್ ಕ್ವಶನ್ ಪೇಪರ್ ನಾನು ಅನಲೈಸ್ ಮಾಡಿ ತೋರಿಸ್ತೀನಿ. ಇಲ್ಲ ನಿಮಗೆ ನಾವು ಕಂಪ್ಯೂಟರ್ ಅಲ್ಲಿ ಕ್ರಿಯೇಟ್ ಮಾಡಿ ಬೇರೆ ಬೇರೆ ಕ್ವಶನ್ ಗಳನ್ನ ತೋರಿಸೋದ್ರ ಮೂಲಕ ನಿಮ್ಗೆ ಕನ್ಫ್ಯೂಸ್ ಮಾಡೋದಿಲ್ಲ. ಏನು ಒಂದು ಒರಿಜಿನಲ್ ಕ್ವಶನ್ ಪೇಪರ್ ಅಂತ ಅದರ ನಾನು ಸ್ಕ್ರೀನ್ ಶಾಟ್ ತೆಗೆದು ಒರಿಜಿನಲ್ ಕ್ವಶನ್ ಪೇಪರ್ ಅನ್ನೇ ನಿಮ್ಮ ಮುಂದೆ ಇಟ್ಟು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಮೊದಲನೇ ಪ್ರಶ್ನೆ ಏನಂತಂದ್ರೆ ಲಿಂಗ ಅಸಮಾನತೆಯ ಸೂಚ್ಯಂಕ 2022ರಲ್ಲಿ 193 ದೇಶಗಳಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನ ಗಳಿಸಿದೆ. ಅಂದ್ರೆ 2022ರಲ್ಲಿ ಲಿಂಗ ಅಸಮಾನತೆಯ ಸೂಚಕ ಏನ್ ಬಿಡುಗಡೆ ಆಯ್ತಲ್ಲ, ಇದರಲ್ಲಿ ಟೋಟಲ್ ಆಗಿ 193 ದೇಶಗಳಲ್ಲಿ ಭಾರತ 8ನೇ ಸ್ಥಾನದಲ್ಲಿ ಇತ್ತು ಅಂತಕ್ಕಂಥ ಪ್ರಶ್ನೆ. ಆಪ್ಷನ್ ನಂಬರ್ ಎ ಲಿ 115 ಕೊಟ್ಟಿದ್ದಾರೆ, ಆಪ್ಷನ್ ನಂಬರ್ 2 100, ಆಪ್ಷನ್ ನಂಬರ್ 3 108, ಆಪ್ಷನ್ ನಂಬರ್ 4 ಅಲ್ಲಿ 122 ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ 108ನೇ ಸ್ಥಾನವನ್ನ ಭಾರತ ಹೊಂದಿತ್ತು ಸ್ನೇಹಿತರೆ. ನಿಮ್ಗಾಗ್ಲೇ ಗೊತ್ತಿರ್ಬೋದು ಏನಂತಂದ್ರೆ 2022ರಲ್ಲಿ ಲಿಂಗ ಅಸಮಾನತೆಯ ಸೂಚ್ಯಾಂಕವನ್ನ ಬಿಡುಗಡೆ ಆಗಿತ್ತು. ಇದರಲ್ಲಿ ಭಾರತದ ಒಂದು ಸ್ಥಾನ ಎಷ್ಟಿತ್ತಂದ್ರೆ 108ನೇ ಸ್ಥಾನವನ್ನ ಭಾರತ ಪಡೆದಿತ್ತು ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾತಂದ್ರೆ ಇಲ್ಲಿ ನೋಡ್ಬೋದು ನಾವು, ಏನು 2024ರಲ್ಲಿ ಪ್ರಾರಂಭಿಸಲಾದ ಡಿಜಿಟಲ್ ಕೃಷಿ ಮಿಷನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಸರಿಯಾಗಿಲ್ಲ ಅಂತ ಕೇಳ್ಬೋದು, ಮತ್ತೆ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ಬೋದು. ನೀವು ಪ್ರಶ್ನೆಯನ್ನ ಓದುವಾಗ ಸರಿಯಾಗಿ ಓದ್ಬೇಕು. ಇಲ್ಲೇನಂದ್ರೆ ಏನ್ ಕೇಳಿದಾರೆ ಅಂದ್ರೆ 2024ರಲ್ಲಿ ಪ್ರಾರಂಭಿಸಲಾದ ಡಿಜಿಟಲ್ ಕೃಷಿ ಮಿಷನ್ಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ಆಪ್ಷನ್ ನಂಬರ್ 1 ಕೊಡಿದರೆ ಇದು ಅಗ್ರಿಸ್ಟಾಕ್ ಮತ್ತು ಸಮಗ್ರ ಮಣ್ಣಿನ ಫಲವತ್ತತೆ ನಕ್ಷೆಗಳಂತಹ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯಗಳ ರಚನೆಯನ್ನ ಒಳಗೊಂಡಿದೆ. ನನ್ನ ಆಪ್ಷನ್ ನಂಬರ್ 2 ಏನಿದೆ, ಅಗ್ರಿಸ್ಟಾಕ್ ಅನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವು ನಿರ್ವಹಿಸುತ್ತದೆ. ಈ ಮಿಷನ್ ದೃಢೀಕೃತ ಡೇಟಾದ ಮೂಲಕ ರೈತರಿಗೆ ಸಾಲ ಮತ್ತು ವಿಮೆಯಂತ ಡಿಜಿಟಲ್ ಸೇವೆಗಳನ್ನ ಒದಗಿಸಲು ಪ್ರಯತ್ನಿಸುತ್ತಿದೆ ಅಂತಕ್ಕಂಥದ್ದು 3 ಆಪ್ಷನ್ ಕೊಟ್ಟಿದ್ದಾರೆ. 4ನೇದು ಮಿಸ್ ಆಗಿದೆ ಸ್ನೇಹಿತರೆ, ಕಾಣ್ತಾ ಇಲ್ಲ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತಂದ್ರೆ 1 ಮತ್ತು 3. 1, 3 ಏನಂತಂದ್ರೆ ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಏನಪ್ಪಾ 1, 3 ಇದು ಅಗ್ರಿಸ್ಟಾಕ್ ಮತ್ತು ಸಮಗ್ರ ಮಣ್ಣಿನ ಫಲವತ್ತತೆಯ ನಕ್ಷೆಗಳಂತಹ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯಗಳ ರಚನೆಯನ್ನು ಒಳಗೊಂಡಿದೆ. ಮತ್ತು ಇನ್ನೊಂದು 3ನೇದು ಏನಂದ್ರೆ ಈ ಮಿಷನ್ ದೃಢೀಕೃತ ಡೇಟಾದ ಮೂಲಕ ರೈತರಿಗೆ ಸಾಲ ಮತ್ತು ವಿಮೆಯಂತಹ ಡಿಜಿಟಲ್ ಸೇವೆಗಳನ್ನ ಒದಗಿಸುತ್ತದೆ ಅಂತಕ್ಕಂಥದ್ದು ಇದರ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾತಂದ್ರೆ ಇಲ್ಲಿ ನೋಡ್ಲಿ, ಇನ್ನೊಂದು ಏನಂತಂದ್ರೆ 2025ರಲ್ಲಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟ್ ನಿಂದ ನಿರ್ಗಮಿಸಿದ ಲ್ಯಾಟಿನ್ ಅಮೆರಿಕಾದ ಮೊದಲ ದೇಶ ಯಾವುದು? ಆಪ್ಷನ್ ಕೊಟ್ಟಿದ್ದಾರೆ, ಅರ್ಜೆಂಟೈನಾ, ಚಿಲಿ, ಕೊಲಂಬಿಯಾ, ಪನಾಮ ಅಂತಕ್ಕಂಥದ್ದು ಏನಂತಂದ್ರೆ ಸರಿಯಾದ ಉತ್ತರ ಸ್ನೇಹಿತರೆ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ
ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವಿವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವಿವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ, ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024ರಿಂದ ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತಹ ಭಾಗಗಳು, ಪ್ರಮುಖವಾದಂತಹ ವಿಧಿಗಳು, ಪ್ರಮುಖವಾದಂತಹ ತಿದ್ದುಪಡಿಗಳು, ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್, ಜಿಕೆ ಅಂತ ನಾವ್ ಏನ್ ಕರಿತೀವಲ್ಲ, 2024ರಿಂದ 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು, ಅಂದ್ರೆ 2024ರ ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಮೂರು ಸೇನೆಗಳ ಮಾಹಿತಿ, ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್ ಇದ್ರ ಜೊತೆ ಏನಾದ್ರೂ ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತಾವೆ. ಇದರ ಪ್ರಶ್ನೆ ನೋಡೋದಾತಂದ್ರೆ ಈ ಕೆಳಗಿನವರುಗಳಲ್ಲಿ ಯಾರು ನವೆಂಬರ್ 2024ರಲ್ಲಿ ಭಾರತದ ಮಹಾಲೇಖಪಾಲಕರಾಗಿ ಅಂದ್ರೆ ಕಂಟ್ರೋಲರ್ ಜನರಲ್ ಆಗಿ ಅಧಿಕಾರವನ್ನ ವಹಿಸಿಕೊಂಡರು, ಅಂದ್ರೆ ಯಾರು ಅಪಾಯಿಂಟ್ ಆದ್ರು ಅಂತಕ್ಕಂಥದ್ದು ಕೇಳ್ತಾರೆ. ಒಂದನೇ ಆಪ್ಷನ್ ಮನೀಶ್ ಸಿಂಘಾಲ್ ಅಂತಕ್ಕಂಥದ್ದು, ತುಹಿಲ್ ಕಾಂತ್ ಪಾಂಡೆ, ಅನಿರುದ್ಧ್ ಚಾವ್ಲಾ, ಮತ್ತೆ ಆಪ್ಷನ್ 4 ಅಂತಕ್ಕಂಥದ್ದು ಕೆ ಸಂಜಯ್ ಮೂರ್ತಿ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಕೆ ಸಂಜಯ್ ಮೂರ್ತಿ ಅಂತಕ್ಕಂಥದ್ದು. ಇದ್ರ ಮೇಲೆ ಇನ್ನ ಬೇರೆ ಏನ್ ಕ್ವಶನ್ ಗಳ ಕೇಳ್ಬೋದು, ಭಾರತದ ಕಂಟ್ರೋಲರ್ ಜನರಲ್ ಯಾವ ವಿಧಿಯ ಪ್ರಕಾರ ಏನಂದ್ರೆ ಅಪಾಯಿಂಟ್ ಆಗ್ತಾರೆ ಅಂತ ಕೇಳ್ಬೋದು, ಅವರಿಗೆ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಕೇಳ್ಬೋದು, ಅಥವಾ ಅವರಿಗೆ ಯಾರು ಏನಂತಂದ್ರೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಅಂತಾನು ಸರಿ ಇದನ್ನ ಮಾಡ್ಬೋದು, ಇದಕ್ಕೆ ಕೇಳ್ಬೋದು. ಇದರ ಸಬ್ ಕ್ವಶನ್ ಸಹ ನೀವು ನೋಡ್ಕೋಬೇಕಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ಮುಂದಿನ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ ಚಿನ್ನದ ಸಾಲ ಮಾರುಕಟ್ಟೆಯಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸಿಕೊಳ್ಳುವುದಕ್ಕಾಗಿ ಮುತ್ತೂಟ್ ಫೈನಾನ್ಸ್ ಸಂಸ್ಥೆಯು ಭಾರತಾದ್ಯಂತ ಎಷ್ಟು ಹೊಸ ಶಾಖೆಗಳನ್ನ ತೆರೆಯಲು RBI ಅನುಮೋದನೆಯನ್ನ ನೀಡಿತು. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಏನ್ ಮುತ್ತೂಟ್ ಫೈನಾನ್ಸ್ ಇದೆಯಲ್ಲ, ಇದಕ್ಕೆ 2025ರಲ್ಲಿ ತನ್ನ ಹೊಸ ಬ್ರಾಂಚ್ ಗಳನ್ನ ತೆರೆಯಲಿಕ್ಕೆ ಎಷ್ಟು ಶಾಖೆಗಳನ್ನ ತೆರಲಿಕ್ಕೆ RBI ಏನ್ ಮಾಡ್ತಂದ್ರೆ ಅನುಮೋದನೆಯನ್ನ ಕೊಡ್ತು ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ ಅನ್ನ ಕೊಡಿದರೆ 115, 125, 120, 110 ಅಂತಕ್ಕಂಥದ್ದು. ಇಲ್ಲಿ ಮೊದಲನೇ ಆಪ್ಷನ್ 115 ಅಂತಕ್ಕಂಥದ್ದು ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ ನೋಡೋದಾತಂದ್ರೆ ಯಾವ ವರ್ಷದ ದೂರ ಸಂಪರ್ಕ ನೀತಿ ಅಡಿಯಲ್ಲಿ ಟೆಲಿಕಾಂ ಪಾಲಿಸಿ ಭಾರತೀಯ ದೂರ ಸಂಪರ್ಕ ವಲಯವನ್ನು ಉದಾರೀಕರಣಗೊಳಿಸಲಾಯಿತು? ಆಪ್ಷನ್ ನಂಬರ್ ಎ 1999, ಆಪ್ಷನ್ ಬಿ 1994, ಆಪ್ಷನ್ ಸಿ 1997, ಆಪ್ಷನ್ ಡಿ 2002. ಇದ್ರಲ್ಲಿ ಸರಿಯಾದ ಉತ್ತರ ಯಾವ್ದಂತಂದ್ರ ಸರಿಯಾದ ಉತ್ತರ 1994ನೇ ಇಸವಿಯಲ್ಲಿ ಭಾರತದ ದೂರ ಸಂಪರ್ಕ ನೀತಿಯು ಉದಾರೀಕರಣಗೊಂಡಿತು. 2025ರ ಹೊತ್ತಿಗೆ ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದದ FTA ಅಂತ ಕರೀತಾರೆ ಎಷ್ಟು ಶೇಕಡಾವನ್ನು ಅಂತಿಮಗೊಳಿಸಲಾಗಿದ್ದು ಇದು ಎರಡು ರಾಷ್ಟ್ರಗಳು ಒಪ್ಪಂದವನ್ನ ಅಂತಿಮಗೊಳಿಸಲು ನೆರವಾಗುವಂತೆ ಮಾಡಿದೆ? ಅಂದ್ರೆ ಪರ್ಸೆಂಟೇಜ್ ಅನ್ನ ಕೇಳ್ತಾರೆ. ಆಪ್ಷನ್ ಎ 80%, ಆಪ್ಷನ್ ಬಿ 95%, ಆಪ್ಷನ್ ಸಿ 90%, ಆಪ್ಷನ್ ಡಿ ಅಂತಕ್ಕಂಥದ್ದು 70%. ಸರಿಯಾದ ಉತ್ತರ ಆಪ್ಷನ್ 3 ಅಂತಕ್ಕಂಥ ಆಪ್ಷನ್ ಸಿ ಅಂತಕ್ಕಂಥದ್ದು 90% ಏನಂತಂದ್ರೆ ಪಾಲುದಾರಿಕೆಯನ್ನ ಹೊಂದಲಿಕ್ಕೆ ಏನಂದ್ರೆ ಅಂತಿಮಗೊಳಿಸಲಾಗಿದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ತಖ್ತ್ ಇ ಬಹಿ ಶಾಸನವು ಯಾವ ಪಾರ್ಥಿಯನ್ ಆಡಳಿತಗಾರರನ್ನ ಉಲ್ಲೇಖಿಸುತ್ತದೆ? ಶಾಸನಗಳ ಬಗ್ಗೆ ಸ್ವಲ್ಪ ಏನಂತಂದ್ರ ನೋಡ್ಕೊಡ್ರಿ ಸ್ನೇಹಿತರೆ, ಯಾಕಂದ್ರೆ ಇತಿಹಾಸದ ಮೇಲೂ ಜಾಸ್ತಿ ಪ್ರಶ್ನೆಗಳು ಬೀಳ್ತಾ ಇದಾವೆ. ರುದ್ರದಮನ್, ಮೆನಾಂಡರ್, ಗೋಂಡೋ ಫರ್ನೆಸ್, ಆಮೇಲೆ ಅಜಿಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಗೋಂಡೋ ಫರ್ನೆಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾತಂದ್ರೆ ಕ್ವಿಕ್ ಆಗಿ ಹೋಗೋಣ. ಹೈನು ಕ್ರಾಂತಿಗೆ ಡೈರಿ ರೆವ್ಯುಲೇಷನ್ ಭಾರತದ ಕೊಡುಗೆಯನ್ನ ಗೌರವಿಸಲು 2024ರ ನವೆಂಬರ್ ನಲ್ಲಿ ಯಾವ ದಿನವನ್ನ ಆಚರಿಸಲಾಯಿತು? ಅಂದ್ರೆ ಇದರ ಅರ್ಥ ನ್ಯಾಷನಲ್ ಮಿಲ್ಕ್ ಡೇ ಅನ್ನ ಯಾವಾಗ ಆಚರಿಸ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಕೇಳಾಯ್ತು. ನೀವು ಪ್ರತಿ ತಿಂಗಳು ಅಂದ್ರೆ ಜನವರಿ ಹಿಡ್ಕೊಂಡು ಡಿಸೆಂಬರ್ ವರೆಗೂ ಒಂದು ತಿಂಗಳಲ್ಲಿ ಯಾವೆಲ್ಲಾ ದಿನಗಳು ಬರ್ತಾವೆ ಅವುಗಳನ್ನ ನೀವು ನೋಟ್ ಮಾಡ್ಕೋಬೇಕು. ಕೆಲವೊಂದು ರಾಷ್ಟ್ರೀಯ ದಿನಗಳು ಬರ್ಬೋದು, ಕೆಲವೊಂದು ಅಂತಾರಾಷ್ಟ್ರೀಯ ದಿನಗಳು ಬರ್ಬೋದು. ಅವನ್ನು ಸಹ ಏನಂದ್ರೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಇವೆಲ್ಲಾ ಕ್ವಶನ್ ಗಳನ್ನ ನೀವು ಎಲ್ಲಾದ್ರೂ ಒಂದು ಡೈರಿಯನ್ನ ತಗೊಂಡು ಬರೆದು ಇಟ್ಕೊಡ್ರಿ. ಯಾಕಂದ್ರೆ ಮುಂದೆ ನೀವು NTPC ಕರೆದಾಗ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಅಥವಾ ಈಗ ನಡೆಯುವಂತ NTPC ಅಂಡರ್ ಗ್ರಾಜುಯೇಟ್ ಅಲ್ಲೂ ಸಹ ಎಷ್ಟೋ ಕ್ವಶನ್ ಗಳು ಏನ್ ಮಾಡ್ಬೋದು ಅಂದ್ರೆ ರಿಪೀಟ್ ಆಗ್ಬೋದು. ಅಥವಾ ಇಲ್ಲ ಅಂತಂದ್ರೆ ಇದೇ ಒಂದು ಏನಂದ್ರೆ ಒಂದು ಮಾರ್ಜಿನ್ ಇರುತ್ತಲ್ಲ, ಈ ಮಾರ್ಜಿನ್ ಮೂಲಕನೇ ನಿಮಗೆ ಪ್ರಶ್ನೆಗಳು ಬೀಳುವಂತ ಚಾನ್ಸಸ್ ಇರ್ತತಿ. ಇಲ್ಲಿ ಏನಂತಂದ್ರೆ ಅವ್ರು ಏನ್ ಕೇಳ್ತಾರೆ, ಸರಿಯಾದ ಉತ್ತರ ಯಾವ್ದಂತಂದ್ರೆ ಇಲ್ಲಿ ಆಪ್ಷನ್ ಸಿ ರಾಷ್ಟ್ರೀಯ ಹಾಲು ದಿನ, ನ್ಯಾಷನಲ್ ಮಿಲ್ಕ್ ಡೇ ಅಂತಕ್ಕಂಥದ್ದು. ಇನ್ನ ಮುಂದಿನ ಉತ್ತರವನ್ನು ನೋಡ್ತಾ ಹೋಗೋಣ. ಯಾವ ವಿಧದ ಅಧೀನ ನ್ಯಾಯಾಲಯವು ಮುಖ್ಯವಾಗಿ ಆಸ್ತಿಯ ಮಾಲೀಕತ್ವ ಮತ್ತು ಕರಾರಿನ ಒಪ್ಪಂದಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ನಿರ್ವಹಿಸುತ್ತದೆ? ಸಿವಿಲ್ ಇಲ್ಲಿ ನೀವು ಯಾಕಂದ್ರೆ ನ್ಯಾಯಾಲಯಗಳ ಇದೊಂದು ಕಾಮನ್ ಜನರಲ್ ನಾಲೆಜ್ ಪ್ರಶ್ನೆ. ಇಲ್ಲಿ ಕೌಟುಂಬಿಕ ನ್ಯಾಯಾಲಯಗಳು ಏನನ್ನ ನೋಡ್ತಾವೆ ಅಂದ್ರೆ ಒಂದು ಏನಂತಂದ್ರೆ ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆಗಳು ಬಂತಂದ್ರೆ ಅವನ್ನ ನೋಡ್ತಾವೆ. ಕಂದಾಯ ನ್ಯಾಯಾಲಯ ಅಂತಂದ್ರ ಈ ನಿಮ್ ಹೊಲಮನಿ ಏನ್ ವ್ಯವಹಾರ ಇರ್ತಲ್ಲ ಇದರ ಮೂಲಕ ಬಂದಿರ್ತಾರೆ, ದರೋಡೆ ಏನಿತರ ಕ್ರಿಮಿನಲ್ ಬಂದಿರ್ತಲ್ಲ ಅವರು ಇದನ್ನ ಬಗೆಹರಿಸ್ತಾರೆ. ಸಿವಿಲ್ ಅಂತಕ್ಕಂಥದ್ದು ನಿಮ್ಮ ಆಸ್ತಿಯ ಏನಂತಂದ್ರೆ ಒಂದು ಮಾಲೀಕತ್ವದ ಬಗ್ಗೆ ಒಂದು ವಿವಾದಗಳು ಬಂದಿರ್ತಾವಲ್ಲ ಅವರ ಒಂದು ನಿರ್ಣಯನ ತೆಗೆದುಕೊಳ್ತದೆ. ಎರಡನೇದು ಕಂದಾಯ ಮತ್ತು ಸಿವಿಲ್ ಎರಡು ಆಲ್ಮೋಸ್ಟ್ ಸಿಮಿಲರ್ ಆಗಿ ಬರ್ತವೆ, ಸ್ವಲ್ಪ ಡಿಫರೆನ್ಸ್ ಆಗಿ ಬರ್ತತಿ. ಇದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಡ್ರಿ. ಸರಿಯಾದ ಉತ್ತರ ಯಾವ್ದಂದ್ರೆ ಸಿವಿಲ್ ನ್ಯಾಯಾಲಯಗಳು. ಇದನ್ನ ಸ್ವಲ್ಪ ಗಮನದಲ್ಲಿಟ್ಕೋರಿ. ಇದರ ಬೇಸ್ ಮೇಲೂ ಸಹ ಕ್ವಶನ್ಗಳು ಬೀಳಬಹುದು. ಮುಂದಿನ ಪ್ರಶ್ನೆ ನೋಡೋದಾತಂದ್ರೆ ಕಾನೂನಿನ ಮೂಲಕ ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹಗಳನ್ನ ಪ್ರೋತ್ಸಾಹಿಸುವುದಕ್ಕಾಗಿ ಈ ಕೆಳಗಿನಲ್ಲಿ ಯಾರು ಹೆಸರುವಾಸಿಯಾಗಿದ್ದಾರೆ? ಇಲ್ಲಿ ಪ್ರೋತ್ಸಾಹಿಸುವುದಕ್ಕಾಗಿ ಅಂತ ಕೇಳಿದ್ದಾರೆ, ನಿಷೇಧ ಯಾರು ಮಾಡಿದ್ರಂತ ಕೇಳಿಲ್ಲ. ಸ್ವಲ್ಪ ಲಕ್ಷ ಕೊಡ್ಬೇಕು. ಯಾಕಂದ್ರೆ ನಿಷೇಧ ಯಾರು ಮಾಡಿದ್ರಂತಂದ್ರೆ ಬ್ರಿಟಿಷ್ ಅಧಿಕಾರಿ ಬರ್ತಾರೆ. ಇಲ್ಲಿ ಏನ್ ಅವ್ರು ಕೇಳಿದಾರ ಅಂತಂದ್ರ ಅವುಗಳನ್ನ ನಿಷೇಧ ಮಾಡ್ರಿ. ಏನಂದ್ರೆ ಕಾನೂನಿನ ಮೂಲಕ ಏನಂತಂದ್ರೆ ಅಂತರ್ಜಾತಿ ವಿವಾಹಗಳನ್ನು ಪ್ರೋತ್ಸಾಹ ಮಾಡಿದಾರೆ. ಅಂದ್ರೆ ಮೊದಲು ಏನಿತ್ತು ಅಂತರ್ಜಾತಿ ಮತ್ತು ಅಂತರ ಧರ್ಮೀಯ ವಿವಾಹಗಳನ್ನ ನಿಷೇಧ ಮಾಡಲಾಗಿತ್ತು. ಅವುಗಳನ್ನ ಹೊಳ್ಳಿ ಪ್ರೋತ್ಸಾಹ ಮಾಡ್ರಿ ಅಂತೇಳಿ ರಾಜಾರಾಮ್ ಮೋಹನ್ ರಾಯರು ಏನ್ ಮಾಡ್ತಾರ ಅಂತಂದ್ರ ಪ್ರೋತ್ಸಾಹವನ್ನ ಮಾಡ್ತಾರೆ. ಅದಕ್ಕಾಗಿ ಏನ್ ಪ್ರಶ್ನೆ ಅಂತಂದ್ರೆ ಪ್ರೋತ್ಸಾಹಕ್ಕಾಗಿ ಯಾರು ಹೆಸರುವಾಸಿಯಾಗಿದ್ದಾರೆ ಅಂತ ಕೇಳ್ತಾರೆ. ಇದನ್ನ ಏನಂದ್ರೆ ಯಾರು ನಿಷೇಧ ಮಾಡಿದ್ರು ಅದನ್ನ ಹೊಳ್ಳಿ ಯಾರು ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಅದು ಬ್ರಿಟಿಷ್ ಅಧಿಕಾರಿ ಬರ್ತೈತಿ, ಅವ್ರ ಹೆಸರನ್ನ ಹೇಳ್ಬೇಕಾಗ್ತದ. ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋದಂದ್ರ
ಮಹಿಳಾ ಪ್ರೀಮಿಯರ್ ಲೀಗ್ ಏನ WPL 2025 ಪ್ರಶಸ್ತಿಯನ್ನ ಗೆದ್ದವರು ಯಾರು? ನೀವೇನ ಇಲ್ಲಿ ಕರ್ನಾಟಕದಲ್ಲಿ ನಡೆಯುವಂತ 2025 ಮಹಿಳಾ ಪ್ರೀಮಿಯರ್ ಲೀಗ್ 2025 ಪ್ರಶಸ್ತಿಯನ್ನ ಗೆದ್ದವರು ಯಾರು? ಮುಂಬೈ ಇಂಡಿಯನ್ಸ್ ಅಂತಕ್ಕಂಥದ್ದು ಗೆದ್ದಂತ ಏನಂತಂದ್ರ ವಿಜೇತವಾದಂತ ತಂಡ ಆಗಿದೆ ಸ್ನೇಹಿತರೆ. ಈ ರೀತಿಯ ಒಂದು ಪ್ರಶ್ನೆಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ಕೋತೀನಿ. ಈ ರೀತಿಯ ವಿಡಿಯೋಗಳು ನಿಮಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ಕಮೆಂಟ್ ಬಾಕ್ಸ್ ಮಾಡಿ. ಮತ್ತೆ ಏನಾದ್ರೂ ಇದೇದ್ರಲ್ಲಿ ಸ್ವಲ್ಪ ಏನಾದ್ರೂ ಬದಲಾವಣೆ ತರಬೇಕಂತಂದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಬದಲಾವಣೆ ಮೂಲಕ ನಿಮಗೆ ಹೆಲ್ಪ್ಫುಲ್ ಆಗ್ಲಿ, ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಲಭ್ಯವಾಗ್ಲಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಯಾಕಂದ್ರೆ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಾಗ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ವಿಶ್ಲೇಷಣೆ ಮಾಡುವುದು ತುಂಬಾ ಪ್ರಮುಖವಾಗಿರುತ್ತೆ. ಆದ್ರಿಂದ ಎಲ್ಲರಿಗೂ ಕ್ವಶನ್ ಪೇಪರ್ಗಳು ಅವೈಲೇಬಲ್ ಆಗಿರುವುದಿಲ್ಲ. ಬರೆಯುವಂತ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು NTPC ಆಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, ALP ಆಗಿರ್ಬೋದು, ಹೀಗೆ ಮತ್ತೆ ಟೆಕ್ನಿಷಿಯನ್ ಆಗಿರ್ಬೋದು, ಈ ಎಲ್ಲಾ ಎಕ್ಸಾಮ್ಗೂ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾವು ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡಿದೀವಿ. ಈ ಒಂದು ಸೀರೀಸ್ ನಲ್ಲಿ ನಿಮ್ಗೆ ಏನೆಲ್ಲ ಉಪಯೋಗವಾಯ್ತು ಮತ್ತೆ ಏನಾದ್ರೂ ನಿಮ್ ಸಜೆಷನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳು ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತಂದ್ರೆ ಸಪೋರ್ಟ್ ಮಾಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ವಿಡಿಯೋಗಳು ನಿಮಗೆ ಅತಿ ಬೇಗ ತಲುಪ್ತಾವೆ. ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.